ನಮ್ಮ ಹೆಸರು ವೆಂಕಟರಮಣಪ್ಪ ಅಂತ, ಬೀಗದ ವೆಂಕಟರಮಣಪ್ಪ ಅಂತ ನಮ್ಮ ಹೆಸರು. ನಾವು ಫುಟ್ಪಾತ್ ಮೇಲೆ ಜೀವನ ಮಾಡ್ತಾಯಿದ್ವು. ಆವಾಗ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿದೆವು. ವಿದ್ಯಾಭ್ಯಾಸ ಆದಮೇಲೆ ಅಂಗನವಾಡಿ ಸೇರಿಸಿದ್ದೀವಿ. ಅದು ಆದಮೇಲೆ ಮದುವೆ ಎಲ್ಲ ಮಾಡಿದೆವು. ಏನೋ ಅವ್ರು ಸಂತೋಷವಾಗಿದ್ದರು. ಅವರು ಏನು ಮಾಡಿದ್ರು ನಮಗೆ ತೊಂದರೆ ಕೊಟ್ಟರು. ಏನು ತೊಂದರೆ? ತಿಂಡಿ ನೀರು ಆಹಾರ ತೊಂದರೆ ಕೊಟ್ಟರು. ಸ್ಥಾನ ಇಲ್ಲ, ತಿಂಡಿ ಇಲ್ಲ, ಬಟ್ಟೆ ಒಗೆಯೋದಿಲ್ಲ, ಇಂಥ ಕೆಲಸ ಕೊಟ್ಟರು. ಆವಾಗ ಹೇಳಿದೆ ನಾನು, ನನ್ನ ಹತ್ರ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ, ಆರ್ಡ್ರನ್ನ ತೋರಿಸ್ಬಿಟ್ರೆ ಮುಚ್ಚಾಕ್ಬಿಡ್ತಾರೆ ನಿಮ್ಮನ್ನು. ನಿಮಗೆ ಎಷ್ಟು ಜನ ಮಕ್ಕಳು? 3 ಜನ. ಹೆಣ್ಮಕ್ಳು ಎಷ್ಟು ಗಂಡು ಮಕ್ಕಳು? 2 ಹೆಣ್ಮಕ್ಳು, 1 ಗಂಡು ಮಗು. ಏನು ಕೆಲಸ ಮಾಡ್ತಾರೆ? ಈ ಅಂಗನವಾಡಿ ಟೀಚರು ಸುಬ್ಬಲಕ್ಷ್ಮಿ, ಚಿಕ್ಕ ಮಗಳು ಅಳಿಯ ಟೈಲರು, ದೊಡ್ಡ ಮಗಳು ಗುಡ್ಬಾಣೆ ಹಾಕಿದ್ದಾರೆ. ಅವನು ಮಗನ ಹಿಡಿ ಬೇಡ ಸುದ್ದಿ ಕುಡ್ಕಾಗ ಹೋಗ್ಬಿಟ್ಟಿದ್ದಾರೆ, ಬೇಡ. ಈಗೆಲ್ಲ ಸಂಸಾರ ಮಾಡ್ಕೊಂಡು ಓದ್ತಾಯಿದ್ವು. ಹೋದ್ಮೇಲೆ ಕೆಲವು ದಿನಗಳು ಆದವು. ಕೆಲವು ದಿನಗಳಾದಮೇಲೆ ತಿಂಡಿಗೆ ಸ್ವಲ್ಪ ತೊಂದರೆ ಆಯಿತು. ಸಾಂಬಾರಿಗೆ ಮನೆಯಿಂದ ನಿಮ್ಮನ್ನು ಅವ್ರು ಹಾಕಿದ್ರೆ ನೀವೇ ಹೊಟ್ಟೋದ್ರು? ಸಾಂಬಾರಿಗೆ ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಸಾಂಬಾರು ನೀರು ಬೇಯಿಸಿ ಮಾಡ್ಬೋದು. ಹೆಂಗೆ ತಿನ್ನೋದು ನಾವು? ಅಲ್ಲ, ಈಗ ಮನೆಯಿಂದ ನೀವೇ ಹೋಗಿದ್ದು, ಅವರೇ ಆಚೆ ಹಾಕಿದ್ದು? ಅವರಾ ತಿಂಡಿ ನೀರು ಕೊಡಲಿಲ್ಲ. ಇನ್ನು ಆಚೆ ಹೋಗಲಿ, ಏನು ಮಾಡಲಿ ನಾವು? ಆಚೆ ಹೋಗಿ ಜೀವನ ಮಾಡ್ಬೋದು. ಹಿಂಗೆ ಇಟ್ಕೊಂಡೋದು, ಗೋಡೆ ಇಟ್ಕೊಂಡು ಮೇಲೆ ಎದ್ದೇಳೋದು. ರಿಸರ್ಚ್ಗೆ ಹೋಗ್ಬೇಕು ಅಂದರೆ. ಆದರೆ ನಿಮ್ಮ ಮಕ್ಕಳು ನಿಮ್ಮನ್ನು ಸಾಕಿಲ್ಲ. ನಿಮಗೇನು ಆಸ್ತಿ ಇದೆ? ಮನೆ ಒಂದು ಇದೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ನೋಡ್ತಾ ಇಲ್ಲ. ಒಂದು 50 ಸಲ ಹೇಳಿದ್ದೀನಿ. ಒಂದು ಕಂಪ್ಲೇಂಟ್ ಮಾಡಿದ್ದೀನಿ, ಹಿರಿಯ ನಾಗರಿಕರ ಆಫೀಸ್ಗೆ ಕಂಪ್ಲೇಂಟ್ ಮಾಡಿದ್ವು. ಅವರು ಬಂದು ಹೇಳಿದ್ರು. ಅವರು ಹೇಳಿದಾಗ ಹ್ಞೂ ಅಂದರು, ನೋಡ್ಕೊತೀವಿ ಅಂದರು. ಇಲ್ಲಿಗೆ ಬಂದ ಮೇಲೆ 8 ದಿನ ಆದಮೇಲೆ ಮಾಮೂಲಿ ಆಗೋಯ್ತು. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವು. ಪೊಲೀಸ್ನವ್ರಿಗೆ ಹಂಗೆ ಸ್ವಾಮಿ ಅಂತ ಹೇಳಿದ್ರೆ, ಗ್ಯಾಪ್ ಮೆತ್ತಿದ್ದಾರೆ ಮನೆಗೆ, ಏನು ಕೆಲಸ ಮಾಡ್ತೀಯ ಟೀಚರು ಅಂತ. ನಿಮ್ಮ ಮಗಳು ಅದನ್ನೇ ಮಾಡಿದ್ರಾ? ಹ್ಞೂ. ಎಲ್ಲಿ ಕೆಲಸ ಮಾಡೋದವರು? ಅಂಗನವಾಡಿ ಟೀಚರ್ ಚಿಕ್ಕಬಳ್ಳಾಪುರದಲ್ಲಿ. ನೋಡ್ತಾ ಇಲ್ಲ. ನಿಮಗೆ ಯಾವ ರೀತಿ ನ್ಯಾಯ ಬೇಕು? ನಮಗೇನು ಬೇಡ ಸ್ವಾಮಿ, ಲಾಸ್ಟ್ ಮಾತೇನಾ? ನಮಗೇನು ಬೇಕಾಗಿಲ್ಲ. ನಮ್ಮ ಮನೆ ಖಾಲಿ ಮಾಡಿಸ್ಕೊಟ್ರೆ ನಮಗೆ ಸಾಕು. ಈಗ ನಾವು ಹುಟ್ಟಿರೋವಾಗ ಏನು ನಮಗೆ ಆಧಾರ? ತಾಯಿ ಹಾಲು ಆದಮೇಲೆ ತಿಂಡಿ ನೀರು ಆದಮೇಲೆ ಯಾವುದೂ ಇಲ್ಲ. ತಿಂಡಿ ನೀರಿನಿಂದ ಪ್ರತಿಯೊಂದು ಇರುತ್ತೆ. ಕ್ರಾಮ, ಕ್ರೋಧ, ಮದ, ಮಚ್ಚರಗಳಿರುತ್ತೆ. 50 kg ಶರೀರ, 2 kg ಶರೀರ 50 kg ಆಗಿದೆ, 70 kg ಆಗಿದೆ, 80 kg ಆಗಿದೆ. ಆಮೇಲೆ ಇಷ್ಟಾಗಿದ್ದೀವಿ. ಅಂಥ ಶರೀರಕ್ಕೆ ತಿಂಡಿ ಇಲ್ದಿರ ಇದ್ದರೆ ಅವ್ರನ್ನೇನು ಮಾಡಬೇಕು? ಜೈಲಿಗೆ ಹಾಕಬೇಕು. ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಜೈಲಿಗೆ ಹಾಕಬೇಕು. ನಮ್ಮ ಮಕ್ಕಳಿಗೆ ಆವಾಗ ಬುದ್ಧಿ ಬರುತ್ತೆ. ಅವ್ರಿಗೆ ಇದು ಬುದ್ಧಿ ಬರೋಲ್ಲ. ಆ ಥರ ಮಾಡಿ ನೀವು.